ಪೌಡ್ರನ್ನ ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅನ್ನುವಂಥದ್ದು, ಎಷ್ಟು ಒಂದು ಪ್ರಮಾಣವನ್ನು ನಾನು ಬಳಸ್ಕೋತೀನಿ ಅಂತ ಹೇಳಿ ನೋಡಿ. ನಾನು ಯೂಸ್ ಮಾಡ್ತಾ ಇರೋದು ಜೀನಿ ವೆಯ್ಟ್ ಲಾಸ್ ಆ್ಯಂಡ್ ಎನರ್ಜಿ ಬೂಸ್ಟರ್. ಸೊ ಮಾರ್ನಿಂಗ್ ಟೈಮ್ ತಗೊಳ್ತೀನಿ ನಾನು. ಹಾಗೆಯೇ ಇದು ಗ್ಲಾಸ್ ನೋಡ್ತಾ ಇರ್ಬೋದು, ಒಂದು 1/2 ಲೀಟರ್ಗಿಂತ ಸ್ವಲ್ಪ ಕಡಿಮೆ ಇರಬಹುದೇನೋ ಈ ಗ್ಲಾಸಲ್ಲಿ ನಾನು ಫುಲ್ ಗ್ಲಾಸ್ ಕುಡಿತೀನಿ. ಈ ಸ್ಪೂನಲ್ಲಿ ನಾನು 1.5 ಸ್ಪೂನ್ಸ್ ತಗೊಳ್ತೀನಿ. ನಾನು ನೋಡ್ತಾ ಇರ್ಬೋದು 1.5 ಸ್ಪೂನ್ಸ್ ನೋಡಿ, 1.5 ಸ್ಪೂನ್ಸ್ ತಗೊಂಡಿದ್ದೀನಿ. ಆನಂತರ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಎಷ್ಟು ಬೇಕು ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತಿಕ್ಕಾಗಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಡಿಮೆ ನೀರು ಹಾಕ್ಕೊಳ್ಬೋದು, ಒಂಥರ ಮಾಲ್ಟ್ ಥರ ಆಗುತ್ತೆ. ಸೊ ಮೊದಲೇ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಎಲ್ಲ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ವಾಟರಿ ಇದ್ರೇ ಇಷ್ಟ ಆಗುತ್ತೆ, ಸ್ವಲ್ಪ ನೀರು ಇಷ್ಟ. ಸೊ ತಿಕ್ ಮಾಲ್ಟ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇವಾಗ ಬಿಸಿ ಮುಟ್ಲಿ ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ತಳ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾ. ಸೊ ಇಲ್ಲಿ ಜೀನಿ ಸ್ಲಿಮ್ ಯೂಸ್ ಮಾಡೋರು ಆದಷ್ಟು ಸಾಲ್ಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ನಾನು ಆದ್ರೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ ಒಮ್ಮೊಮ್ಮೆ, ನನಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ. ಸೊ ತುಂಬ ಅಲ್ಲ, ಒಂದು ಲೈಟಾಗಿ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ, ಒಂಥರ ಏನು ಹೇಳೋದು ಸಪ್ಪೆ ಟೇಸ್ಟ್ ಕೊಡುತ್ತಲ್ವ. ಹಾಗಾಗಿ ನಾನು ಒಂದಿಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಇದು ಡೈಲಿ ಒಂದು ಸ್ವಲ್ಪ ಕುದಿ ಬರಬೇಕು. ನೋಡ್ತಾ ಇರ್ಬೋದು ಒಂದು ಸಣ್ಣ ಕುದಿ ಬರ್ತಾ ಇದೆ. ಈ ಥಿಕ್ನೆಸ್ ನೋಡಿ ನೀವು ನೋಡ್ತಾ ಇದ್ದೀರಾ. ಸೊ ಈ ಕನ್ಸಿಸ್ಟೆನ್ಸಿಲಿ ನಾವು ಅದನ್ನು ಚೆನ್ನಾಗಿ ಕಲಕ್ತಾ ಇರಬೇಕಾಗುತ್ತೆ. ಸೊ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾನು ಮೊದಲೇ ಹೇಳಿದ್ದೀನಿ, ನನಗೆ ವಾಟ್ರಿ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಥಿಕ್ನೆಸ್ ಏನಿದೆ ಅದನ್ನು ಸಮ ಪ್ರಮಾಣದಲ್ಲಿ ನಾನು ಮಿಕ್ಸಪ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಮಾಡ್ಕೊಳ್ಳಿ. ಒಂದು ಕಮೆಂಟ್ಸ್ ಇತ್ತು ನನಗೆ, ಸೊ ಅದು ಟೇಸ್ಟ್ ಅಷ್ಟಾಗಿ ಇಷ್ಟ ಆಗಲ್ಲ ಅಂತ. ಖಂಡಿತವಾಗ್ಲೂ ಯಾವಾಗಲೂ ಒಳ್ಳೆಯ ಒಂದು ಅಡುಗೆ ಆಗಿರ್ಬೋದು, ಒಳ್ಳೆಯ ತಿನಿಸಾಗಿರ್ಬೋದು, ಅಥವಾ ಆರೋಗ್ಯಕ್ಕೆ ಯಾವುದು ಉತ್ತಮವೋ ಅದು ಸ್ವಲ್ಪ ಕಹಿಯಾಗಿರುತ್ತೆ. ಕಹಿ ಅಂತ ಹೇಳಿದ್ರೆ ಟೇಸ್ಟ್ ಕಡಿಮೆನೇ. ಹಾಗಲಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಅದು ಕಹಿ ಅಲ್ವಾ. ಸೊ ಹಾಗೆಯೇ ಇದೊಂದು ನಮಗೆ ನಾರ್ಮಲ್ ಆಗಿ ನಾವು ರಾಗಿ ಮಾಲ್ಟ್ ಅಥವಾ ಏನೋ ಒಂದು ಆರೋಗ್ಯಕರವಾದಂತಹ ಪೌಡರ್ಗಳನ್ನ ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಟೇಸ್ಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಯಾವಾಗಲೂ ನಮ್ಮ ನಾಲಿಗೆಗೆ ರುಚಿಯಾದಂತಹ ಆಹಾರ ಪದಾರ್ಥಗಳನ್ನು ಕೊಟ್ಟು ಆ ನಾಲಿಗೆ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಒಂದು ರುಚಿಯ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಟೇಸ್ಟ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೇಬಾರ್ದು. ನನ್ನ ಒಂದು ಚಿಂತನೆ ಪ್ರಕಾರ ಯಾವಾಗಲೂ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಈ ಒಂದು ಏನು ಒಳ್ಳೆಯದಿದೆಯೋ ಅದನ್ನು ತಗೊಳ್ಬೇಕಾಗುತ್ತೆ. ಅದು ಎಫೆಕ್ಟಿವ್ ಆಗಿ ಬರುತ್ತೆ. ತುಂಬ ಕಷ್ಟಪಟ್ಟು ನಾವು ಅದನ್ನು ತಗೋಬಿಟ್ರೆ ಅದು ಅಷ್ಟಾಗಿ ನಮ್ಮ ಶರೀರಕ್ಕೆ ಹಿಡಿಸೋದಿಲ್ಲ. ಇಷ್ಟಪಟ್ಟು ತಗೊಳ್ಳಿ. ಹಾಗಾಗಿ ಆದಷ್ಟು ಇಷ್ಟಪಟ್ಟು ತಗೊಂಡ್ರೆ ಖಂಡಿತವಾಗ್ಲೂ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆ ರೀತಿಯಾದಂತಹ ಒಂದು ರಿಸಲ್ಟನ್ನು ಕೊಡುತ್ತೆ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಇವತ್ತು ನಾನು ತಿಕ್ ಮಾಡಿದ್ದೀನಿ. ಓಕೆ, ಬೇಕಾದರೆ ಹಾಟ್ ವಾಟರ್ ಅಥವಾ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಗಿಲ್ಲದೆ ಹೋದ ಪಕ್ಷದಲ್ಲಿ. ರಪ್ಪ ಕುಡಿಲೇಬೇಕು, ಒಂದ್ಸಲ ಮುಗಿಲಿ ಅಂತ ಹೇಳಿ ಆರಿಸ್ಕೊಂಡೆಲ್ಲ ಕುಡಿಬೇಡಿ. ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇದ್ದಾಗಲೇ ಆರಾಮಾಗಿ ಕೂತ್ಕೊಂಡು ಕುಡೀರಿ.
ಓಕೆ, ಪರವಾಗಿಲ್ಲ, ಕೆಲಸ ಮಾಡ್ಕೊಂಡು ಕುಡಿಯೋದಾದರೆ ಕುಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಕುಡಿಬೇಕಲ್ಲಪ್ಪ, ಮುಗಿಸ್ಬೇಕಲ್ಲಪ್ಪ ಅನ್ನೋ ರೀತಿಯಲ್ಲಿ ಕುಡಿಯೋದಕ್ಕೆ ಖಂಡಿತವಾಗ್ಲೂ ಹೋಗ್ಬೇಡಿ. ಖುಷಿಯಾಗಿರಿ, ಖುಷಿಯಾಗಿ ಕುಡೀರಿ. ತಗೊಳ್ಳಿ. ಸ್ವಲ್ಪವೇ ಸ್ವಲ್ಪ ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ ಗ್ಲಾಸಿಗೆ. ಜಾಸ್ತಿ ಬೇಡ ಅನಿಸುತ್ತೆ ನನಗೆ. ಇವಾಗ ನೋಡ್ತಾ ಇರ್ಬೋದು, ಇಷ್ಟೇ ತೊಗೊಳ್ತೀನಿ ನಾನು ಮಾರ್ನಿಂಗ್ ಟೈಮಲ್ಲಿ. ಫುಲ್ ಬೇಕು ಅಂದರೆ ಫುಲ್ ಮಾಡ್ಕೊಳ್ತೀನಿ ಆ್ಯಸ್ ಯೂಶ್. ನನಗೆ ಹೇಗೆ ಅನಿಸುತ್ತೆ ಹಾಗೆ ನಾನು ಬೇಕು ಅನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ. ಬಟ್ ನನಗೆ ಸಾಕು ಅನಿಸುತ್ತೆ, ಮಾರ್ನಿಂಗ್ ಟೈಮಿಗೆ ಸಾಕು ಅನಿಸುತ್ತೆ. ಯಾಕೆಂದರೆ ಲಂಚ್ಗೆ ಆಗುವಾಗ ಒಂದು ಸ್ವಲ್ಪ ನನ್ನ ಟೈಮಿಂಗ್ಸ್ ಹೇಳೋದು. ನಾನು ಆ ಡಯಟನ್ನು ನಾನು ಹೇಗೆ ಫಾಲೋ ಮಾಡ್ತೀನಿ ಅಂತ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲೇ. ನೋಡಿ, ನೋಡ್ತಾ ಇರ್ಬೋದು.